ಅಮೆರಿಕಾದ ದೊಡ್ಡ ದೊಡ್ಡ ಕಂಪ್ನೀಸ್ ಲೈಕ್ ಗೂಗಲ್, ಅಮೆಝಾನ್, ನೆಟ್ಫ್ಲಿಕ್ಸ್, ಆ್ಯಪಲ್ ಇವೆಲ್ಲ ಕಂಪ್ನೀಸ್ ಇಂಡಿಯಾದಲ್ಲಿರುವ ಕಸ್ಟಮರ್ಸ್ನ ಕ್ಯಾಪ್ಚರ್ ಮಾಡ್ತಿವೆ, ಇಂಡಿಯಾದಲ್ಲಿ ಸೇಲ್ಸ್ ಮಾಡ್ತಿವೆ, ಪ್ರಾಫಿಟ್ ಮಾಡ್ತಿವೆ. ಆದರೆ ಒಂದು ಸಿಂಪಲ್ ಪ್ರಶ್ನೆ ಏನಪ್ಪ ಅಂದರೆ, ನಾವು ಇಂಡಿಯನ್ಸ್ ಇವರಿಂದ ಏನು ಗಳಿಸ್ತಿದ್ದೀವಿ? ಒಮ್ಮೆ ಸ್ವತಃ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ನೀವು ನೆಟ್ಫ್ಲಿಕ್ಸಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋತೀರಾ, ಅಮೆಝಾನಲ್ಲಿ ಶಾಪಿಂಗ್ ಮಾಡ್ತೀರಾ, ಆದರೆ ಬೆನಿಫಿಟ್ ಯಾರಿಗಾಗತ್ತೆ? ಆ ಕಂಪ್ನಿಗೆ ಬೆನಿಫಿಟ್ ಆಗುತ್ತೆ. ಈಗ ನೀವು ಕೇಳ್ಬೋದು, ಬ್ರೋ ಅದನ್ನು ತೊಗೊಂಡು ನಾವೇನು ಮಾಡಬೇಕು ಅಂತ. ಮಾಡ್ಬೋದು ಬ್ರೋ, ಡೆಫಿನೆಟ್ಲಿ ಮಾಡ್ಬೋದು. ನೀವು ಈ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ ಅವರ ಇನ್ವೆಸ್ಟರ್ ಆಗ್ಬೋದು. ಎಷ್ಟು ದಿನ ಕಸ್ಟಮರ್ ಆಗಿ ಅಂತ ಇರ್ತೀರಾ? ಒಮ್ಮೆ ಓನರ್ ಆಗಿ ನೋಡಿ. ನಾಳೆ ಆ್ಯಪಲ್ ಇಂಡಿಯಾದಲ್ಲಿ ಲಾಂಚ್ ಆದರೆ ಇದು ನನ್ನ ಕಂಪ್ನಿ ಅಂತ ಬೇರೆಯವ್ರಿಗೆ ಹೇಳ್ಬೋದು. ಎಷ್ಟು ಜಾಸ್ತಿ ಫೋನ್ಸ್ ಸೇಲ್ಸ್ ಆಗ್ತವೆ ಅಷ್ಟು ನನಗೆ ಲಾಭ ಆಗುತ್ತೆ ಅಂತ ನೀವು ಹೇಳ್ಬೋದು. ಆದರೆ ಈಗ ಬಿಗ್ಗೆಸ್ಟ್ ಡೌಟ್ ಏನಂದರೆ, ನಾವು ಇಂಡಿಯಾದಲ್ಲೇ ಕೂತ್ಕೊಂಡು ಅಮೇರಿಕನ್ ಕಂಪ್ನೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು? ಇದು ಲೀಗಲ್ಲ? ದುಡ್ಡು ಹೇಗೆ ಸೆಂಡ್ ಮಾಡೋದು? ಶೇರ್ಸ್ ಹೇಗೆ ಬಾಯ್ ಮಾಡೋದು? ಶೇರ್ಸ್ನ ಹೇಗೆ ಸೆಲ್ ಮಾಡೋದು? ನಮಗೆ ಹಣ ಹೇಗೆ ಬರುತ್ತೆ? ಚಾರ್ಜಸ್ ಎಷ್ಟಾಗುತ್ತೆ? ಟ್ಯಾಕ್ಸ್ ಎಲ್ಲಿ ಕೊಡಬೇಕು? ಅಮೆರಿಕಾದಲ್ಲಿ ಕೊಡಬೇಕಾ ಅಥವಾ ಇಂಡಿಯಾದಲ್ಲೇ ಕೊಡಬೇಕಾ? ಮತ್ತು ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ? ಈ ಎಲ್ಲ ಕ್ವಶನ್ಗೆ ಆನ್ಸರ್ ಕೊಡೋದು ನನ್ನ ಕೆಲಸ. ನೀವು ಇಂಡಿಯಾದಲ್ಲೇ ಕೂತ್ಕೊಂಡು US ಕಂಪ್ನೀಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ವಿಡಿಯೋ ನಿಮ್ಗಾಗೆ ಮಾಡಿದ್ದೀನಿ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಮುಂದಿನ ವಿಡಿಯೋಸ್ ಕೂಡ ತುಂಬಾ ಹೆಲ್ಪ್ ಆಗ್ತವೆ. ಈಗ ಫಸ್ಟ್ ಡೌಟ್ ಕ್ಲಿಯರ್ ಮಾಡೋಣ. ನಮ್ಮ ಇಂಡಿಯನ್ ಮಾರ್ಕೆಟ್ ಕಡಿಮೆನಾ US ಮಾರ್ಕೆಟ್ಗಿಂತ? ಇದರ ಆನ್ಸರ್ ಇಲ್ಲ. ನಮ್ಮ ಮಾರ್ಕೆಟ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇಂಡಿಯನ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅಥವಾ ಅಮೆರಿಕನ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅಂತಲ್ಲ. ನೀವು ಎರಡೂ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಂಡಿಯನ್ ಮಾರ್ಕೆಟಲ್ಲೂ ಮಾಡ್ಬೋದು ಮತ್ತು ಅಮೆರಿಕನ್ ಮಾರ್ಕೆಟಲ್ಲೂ ನೀವು ಎಂಟರ್ ಆಗ್ಬೋದು. ಈಗ US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ಅಂದರೆ, ಕರೆನ್ಸಿ ಅಡ್ವಾಂಟೇಜ್, ಅಂದರೆ ನಿಮಗೆ ಎಕ್ಸ್ಟ್ರಾ ರಿಟರ್ನ್ ಸಿಗುತ್ತೆ. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು $1 ಬೆಲೆ ಅಪ್ರಾಕ್ಸಿಮೇಟ್ $90 ಇದೆ ಅಂತ ಅಸ್ಯೂಮ್ ಮಾಡೋಣ. ನೀವು $90 ಕನ್ವರ್ಟ್ ಮಾಡಿ $1000 ಇನ್ವೆಸ್ಟ್ ಮಾಡ್ತೀರಾ. 1 ವರ್ಷದ ನಂತರ ನಿಮಗೆ 10% ರಿಟರ್ನ್ ಸಿಗುತ್ತೆ. ಅಂದರೆ ನೀವು $1000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ನಿಮಗೆ ರಿಟರ್ನಲ್ಲಿ $1100 ಆಗುತ್ತೆ. ಈಗ ನೀವು ಇಂಡಿಯಾಗೆ ಆ ದುಡ್ಡನ್ನು ತೊಗೊಂಡು ಬರ್ತೀರಾ. ಆಗ $1 ಬೆಲೆ 90 ಆಗುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದು $90,000, ಆದರೆ ನಿಮಗೆ ಪ್ರಾಫಿಟ್ ಆಗಿದ್ದು $1,04,500. ಅಂದರೆ ನಿಮಗೆ $14,500 ಪ್ರಾಫಿಟ್ ಆಯಿತು. ಅಂದರೆ 10% ಅಲ್ಲ, ಅಪ್ರಾಕ್ಸಿಮೇಟ್ 16% ನಿಮಗೆ ರಿಟರ್ನ್ ಸಿಗುತ್ತೆ. ಎಕ್ಸ್ಟ್ರಾ ರಿಟರ್ನ್ ಕರೆನ್ಸಿ ಚೇಂಜಿಂದ ಸಿಗುತ್ತೆ. ಇದು ಗ್ಯಾರಂಟಿಡ್ ಅಲ್ಲ, ಆದರೆ ಹಿಸ್ಟ್ರಿ ನೋಡಿದರೆ ರುಪಿ ಸ್ಲೋಲಿ ಡೆಪ್ರಿಸಿಯೇಟ್ ಆಗ್ತಾ ಬಂದಿದೆ. ಮತ್ತು ಸೆಕೆಂಡ್ ಬೆನಿಫಿಟ್ ಏನಪ್ಪ ಅಂದರೆ, ಪಾರ್ಟ್ ಆಫ್ ಗ್ಲೋಬಲ್ ಗ್ರೋತ್. ಇದು ನನಗೆ ಮೊದಲಿನ ಪಾಯಿಂಟ್ಗಿಂತಲೂ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇದು ಏನಂತ ಅರ್ಥ ಮಾಡ್ಕೊಳ್ಳೋಣ. ಜಗತ್ತಿನ ಟಾಪ್ ಕಂಪ್ನೀಸ್ ಎಲ್ಲ ಅಮೆರಿಕಾದಲ್ಲಿ ಇವೆ. ಇದು ನಿಮಗೂ ಗೊತ್ತು. ಇವತ್ತು ಆಗ್ತಿರೋ ಇನೋವೇಷನ್, ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲ ಅಮೆರಿಕನ್ ಕಂಪ್ನೀಸ್ನಿಂದಲೇ ಬರ್ತಿದೆ. ಗೂಗಲ್ ನಮಗೆ ಸರ್ಚ್ ಮಾಡೋದು ಹೇಗಂತ ಕಲಿಸ್ತು, ಫೇಸ್ಬುಕ್ ಸೋಷಿಯಲ್ ನೆಟ್ವರ್ಕಿಂಗ್ ಇಂಟ್ರೊಡ್ಯೂಸ್ ಮಾಡ್ತು, ವಾಟ್ಸಪ್ ಚಾಟಿಂಗ್ ಈಸಿ ಮಾಡ್ತು, ಮತ್ತು ಈಗ ಓಪನ್ AI ನಮಗೆ ChatGPT ಬಳಕೆ ಮಾಡೋದನ್ನು ಕಲಿಸ್ತಾ ಇದೆ. ಹಾಗಾದರೆ ಪಾಯಿಂಟ್ ಏನು? ಈ ಕಂಪ್ನೀಸ್ ಇನೋವೇಟ್ ಮಾಡ್ತಾ ಹೋದಂತೆ ಅವರ ಶೇರ್ಸ್ ಕೂಡ ಗ್ರೋ ಆಗ್ತಾ ಇರುತ್ತೆ. ಕಂಪ್ನೀಸ್ ಮುಂದೆ ಹೋಗ್ತಾನೇ ಇರ್ತವೆ. ಆದರೆ ನಾವೇನು ಮಾಡ್ತೀವಿ? ನಾವು ಜಸ್ಟ್ ಕುತ್ಕೊಂಡು ನ್ಯೂಸ್ನ ನೋಡ್ತಿರ್ತೀವಿ. ಆ ಸ್ಟಾಕ್ 10 ಪಟ್ಟು ಹೆಚ್ಚಾಯಿತು, ಈ ಸ್ಟಾಕ್ 20 ಪಟ್ಟು ಹೆಚ್ಚಾಯಿತು ಅಂತ ಕೇಳ್ತಾನೆ ಇರ್ತೀವಿ. ಆದರೆ ರಿಯಾಲಿಟಿ ಏನು ಗೊತ್ತಾ? ನೀವು ಆ ಗ್ರೋತಿನಲ್ಲಿ ಭಾಗನೇ ವಹಿಸಿರಲ್ಲ. ನೀವು ಕಸ್ಟಮರ್ ಆಗೇ ಉಳ್ಕೊಂಡು ಬಿಟ್ಟಿರ್ತೀರ, ಆದರೆ ಇನ್ವೆಸ್ಟರ್ ಆಗಲ್ಲ. ಆದರೆ ನೀವು US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದರೆ ನೀವು ಒಬ್ಬ ಗ್ರಾಹಕರಾಗಿಯೂ ಬೆನಿಫಿಟ್ ಪಡಿತೀರಾ ಮತ್ತು ಇನ್ವೆಸ್ಟರ್ ಆಗಿಯೂ ಕೂಡ ಬೆನಿಫಿಟ್ ಪಡಿತೀರಾ. ಅಂದರೆ ನಿಮಗೆ ಡಬಲ್ ಅಡ್ವಾಂಟೇಜ್ ಸಿಗುತ್ತೆ. ಮತ್ತೊಂದು ಬೆನಿಫಿಟ್ ಏನಪ್ಪ ಅಂದರೆ, ನೀವು ಇನ್ವೆಸ್ಟರ್ ಆದಮೇಲೆ ನ್ಯಾಚುರಲಿ ನಿಮಗೆ ಇಂಟ್ರೆಸ್ಟ್ ಉಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಯಾವ ಕಂಪ್ನಿ ಏನು ಮಾಡ್ತಾ ಇದೆ, ಯಾವ ಟೆಕ್ನಾಲಜಿ ಬರ್ತಿದೆ, ಫ್ಯೂಚರ್ ಯಾವ ಡೈರೆಕ್ಷನ್ ಕಡೆ ಹೋಗ್ತಿದೆ ಅಂತ ನಿಮಗೆ ಇಂಟ್ರೆಸ್ಟ್ ಉಟ್ಕೊಳ್ಳುತ್ತೆ. ಅದನ್ನು ನೀವು ಟ್ರ್ಯಾಕ್ ಮಾಡ್ತೀರಾ. ಅಂದರೆ ನೀವು ವರ್ಲ್ಡ್ ಲೆವೆಲ್ ಗ್ರೋತ್ ಜೊತೆ ಕನೆಕ್ಟ್ ಆಗ್ತೀರಾ. ಥರ್ಡ್ ಬೆನಿಫಿಟ್, ಡೈವರ್ಸಿಫಿಕೇಷನ್. ನಾವೆಲ್ಲರೂ ಕೇಳಿರೋದೇನು? ಒಂದೇ ಸ್ಟಾಕ್ನಲ್ಲಿ ದುಡ್ಡು ಹಾಕಬಾರ್ದು, ಒಂದೇ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾವು ಕೇಳ್ತಾ ಬಂದಿದ್ದೀವಿ. ಕರೆಕ್ಟ್. ಆದರೆ ಪ್ರಾಬ್ಲಮ್ ಏನಂದರೆ, ನೀವು 10 ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಆ ಸ್ಟಾಕ್ಸ್ ಎಲ್ಲ ಇಂಡಿಯನ್ ಮಾರ್ಕೆಟ್ನಲ್ಲೇ ಇರ್ತವೆ. ಅಂದರೆ ಮಾರ್ಕೆಟ್ ಡೌನ್ ಆದರೆ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋನೇ ಡೌನ್ ಆಗುತ್ತೆ, ಬ್ಯಾಕಪ್ ಇರಲ್ಲ. ಆದರೆ ಸ್ಮಾರ್ಟ್ ಮೂವ್ ಏನಂದರೆ, ಸ್ವಲ್ಪ ಹಣ ಇಂಡಿಯಾದಲ್ಲಿ, ಸ್ವಲ್ಪ ಹಣ ಅಮೆರಿಕಾದಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ, ಇಂಡಿಯನ್ ಮಾರ್ಕೆಟ್ ಡೌನ್ ಆದರೆ ಅಮೆರಿಕಾ ಸೇವ್ ಮಾಡುತ್ತೆ
ಮತ್ತು ಅಮೆರಿಕನ್ ಮಾರ್ಕೆಟ್ ಡೌನ್ ಆದರೆ ಇಂಡಿಯಾ ಸಪೋರ್ಟ್ ಕೊಡುತ್ತೆ. ಇದೇ ರಿಯಲ್ ಡೈವರ್ಸಿಫಿಕೇಶನ್. ಮತ್ತೊಂದು ಡೌಟ್ ನಿಮಗೆ ಬರ್ಬೋದು, ನಾನು ಫಾರಿನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ದೇಶಕ್ಕೆ ಏನಾದರೂ ಮೋಸ ಮಾಡ್ತಿದ್ದೀನಾ ಅಂತ. ನೋಡಿ, ನೀವು ಪ್ರಾಫಿಟ್ ಗಳಿಸ್ಕೊಂಡು ಇಂಡಿಯಾಗೆ ತಾನೇ ಬರ್ತೀರಾ, ನೀವು ಟ್ಯಾಕ್ಸ್ ಕೂಡ ಇಂಡಿಯಾದಲ್ಲೇ ಕೊಡ್ತೀರಾ, ಡಾಲರಲ್ಲಿ ಅರ್ನ್ ಮಾಡಿ ಇಂಡಿಯಾಗೆ ತೊಗೊಂಡು ಬರ್ತೀರಾ, ಅಂದರೆ ಇಂಡೈರೆಕ್ಟ್ಲಿ ನೀವು ನಮ್ಮ ದೇಶಕ್ಕೆ ಹೆಲ್ಪ್ ಮಾಡ್ತೀರಾ. ಮತ್ತೊಂದು ಬಿಗ್ ಡೌಟ್ ಏನಂದರೆ, ಇದು ಲೀಗಲಾ? ಆನ್ಸರ್ ಈಸ್ 100% ಲೀಗಲ್. ಇಂಡಿಯನ್ ಗವರ್ಮೆಂಟ್ನಲ್ಲಿ ಒಂದು ಸ್ಕೀಮ್ ಇದೆ, LRS, ಲಿಬ್ರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್. ಈ ಸ್ಕೀಮ್ ಪ್ರಕಾರ ಒಂದು ಇಂಡಿಯನ್ ವ್ಯಕ್ತಿ ವರ್ಷಕ್ಕೆ ಸುಮಾರು $2.5 lakh ಅಂದರೆ ಅಪ್ರಾಕ್ಸಿಮೇಟ್ 2 ಕೋಟಿವರೆಗೂ ಹೊರಗಡೆ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಟ್ರಾವೆಲ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು, ಎಲ್ಲ ಅಲಾವ್ ಇದೆ. ಈಗ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಿದರೆ ಏನೂ ತೊಂದರೆ ಇಲ್ಲ ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಹಾಗಾದರೆ ಮುಂದಿನ ಪ್ರಶ್ನೆ ಏನಂದರೆ, ಹೌ ಟು ಇನ್ವೆಸ್ಟ್? ಇಂಡಿಯಾದಲ್ಲೇ ಕೂತ್ಕೊಂಡು US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ 3 ಮೆಥಡ್ಸ್ ಇವೆ. ಮೆಥಡ್ ನಂಬರ್ 1, ಮ್ಯೂಚುವಲ್ ಫಂಡ್ಸ್ ರೂಟ್. ಇಂಡಿಯಾದಲ್ಲಿ ಕೆಲವು ಮ್ಯೂಚುವಲ್ ಫಂಡ್ಸ್ ಇವೆ, ನೀವು SIP ಮಾಡ್ತೀರಾ, ಅವರು ನಿಮ್ಮ ಪರವಾಗಿ US ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಸಿಂಪ್ಲೆಸ್ಟ್ ವೇ. ಆದರೆ ಇದರಲ್ಲಿ 2 ಪ್ರಾಬ್ಲಮ್ಸ್ ಇವೆ. ನಿಮಗೆ ಕಂಟ್ರೋಲ್ ಇರೋದಿಲ್ಲ, ಯಾವ ಸ್ಟಾಕ್ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ. ಅದು ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಮತ್ತೊಂದು ಲಿಮಿಟೆಡ್ ಸ್ಟಾಕ್ಸ್. US ನಲ್ಲಿ ಸುಮಾರು 9,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಇವೆ, ಆದರೆ ಮ್ಯೂಚುವಲ್ ಫಂಡ್ಸ್ ಕೇವಲ ಕೆಲವೇ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ನೀವು ಎಂಟೈರ್ US ಮಾರ್ಕೆಟ್ನಲ್ಲಿ ಫ್ರೀಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ನಿಮಗೆ ಲಿಮಿಟೆಡ್ ಆಪ್ಷನ್ ಮಾತ್ರ ಸಿಗುತ್ತೆ. ಸೆಕೆಂಡ್ ಆಪ್ಷನ್, ಡೈರೆಕ್ಟ್ US ಬ್ರೋಕರ್. ನೀವು ಡೈರೆಕ್ಟಾಗಿ ಒಂದು US ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡ್ಬೋದು. ಆಗ ನಿಮಗೆ ಎಂಟೈರ್ US ಮಾರ್ಕೆಟ್ ಓಪನ್ ಆಗುತ್ತೆ. 9,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, US ಬ್ರೋಕರ್ ಜನರಲಿ ಬಿಗ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ಮಿನಿಮಮ್ $10,000 ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಇನ್ನು ಕೆಲವರು ಹೇಳ್ತಾರೆ ಮಿನಿಮಮ್ $25,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ದೊಡ್ಡ ಅಮೌಂಟ್ ಬೇಕಾಗುತ್ತೆ. ಮತ್ತು ಥರ್ಡ್ ಆಪ್ಷನ್, ಬೆಸ್ಟ್ ಆಪ್ಷನ್. ಪರ್ಸ್ನಲಿ ನಾನು ಇದನ್ನು ಪ್ರಿಪೇರ್ ಮಾಡ್ತೀನಿ, ಲೈಸೆನ್ಸ್ಡ್ ಬ್ರೋಕರ್ ಮೂಲಕ ಇನ್ವೆಸ್ಟ್ ಮಾಡೋದು. ಇವ್ರೇನು ಮಾಡ್ತಾರಂದರೆ, ಇಂಡಿಯಾ ಬ್ರೋಕರ್ ಮತ್ತು US ಬ್ರೋಕರ್ ನಡುವೆ ಇಂಟರ್ಮೀಡಿಯರಿ ಆಗಿ ಕೆಲಸ ಮಾಡ್ತಾರೆ. ಎಕ್ಸಾಂಪಲ್ ಕೊಡೋದಾದರೆ, ಇಂಡಿಯಾದಲ್ಲಿ ಪಾಪ್ಯುಲರ್ ಆ್ಯಪ್ IND ಮನಿ. ನಾನು ಕೂಡ ನನ್ನ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗೆ ಇದನ್ನೇ ಯೂಸ್ ಮಾಡ್ತೀನಿ. IND ಮನಿ ಅಡ್ವಾಂಟೇಜಸ್ ಏನು? ಇದು IFSC ರೆಗ್ಯುಲೇಟೆಡ್ ಆ್ಯಪ್. 9,000ಕ್ಕಿಂತ ಜಾಸ್ತಿ US ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ETF ಅಂದರೆ US ವರ್ಷನ್ ಆಫ್ ಮ್ಯೂಚುವಲ್ ಫಂಡ್. ಮಿನಿಮಮ್ ಇನ್ವೆಸ್ಟ್ಮೆಂಟ್ $1, ಅಂದರೆ ನೀವು ಕೇವಲ $90 ನಿಮ್ಮ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. ಮಂತ್ಲಿ SIP $500 ಸ್ಟಾರ್ಟ್ ಮಾಡಬಹುದು. ಅಕೌಂಟ್ ಓಪನಿಂಗ್ ಫೀ 0, ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀ 0 ಇದೆ. ಈಗ ಪ್ರಶ್ನೆ ಏನಂದರೆ, ಹೇಗೆ ಇನ್ವೆಸ್ಟ್ ಮಾಡೋದು? ಫುಲ್ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ ನಂಬರ್ 1, ಆ್ಯಪ್ ಡೌನ್ಲೋಡ್ ಆ್ಯಂಡ್ ಅಕೌಂಟ್ ಕ್ರಿಯೇಟ್. ಆ್ಯಪ್ ಸ್ಟೋರ್ಗೆ ಹೋಗಿ IND ಮನಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ನೇಮ್, ಮೊಬೈಲ್ ನಂಬರ್, ಬೇಸಿಕ್ ಡೀಟೇಲ್ಸ್ ಎಂಟರ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಏನು ನೇಮ್ ಇರುತ್ತಲ್ಲ, ಅದೇ ಸೇಮ್ ನೇಮ್ನ ಎಂಟರ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡಿ, OTP ವೆರಿಫೈ ಮಾಡಿ, ಡನ್. ನಿಮ್ಮ ಅಕೌಂಟ್ US ಇನ್ವೆಸ್ಟ್ಮೆಂಟ್ಗೆ ರೆಡಿ ಆಗಿದೆ. ಸ್ಟೆಪ್ ನಂಬರ್ 2, ದುಡ್ಡನ್ನು USಗೆ ಹೇಗೆ ಸೆಂಡ್ ಮಾಡೋದು? ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಧ್ಯಾನದಿಂದ ಕೇಳಿಸ್ಕೊಳ್ಳಿ. ನೀವು ರುಪೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಮೊದಲು ಅದನ್ನು ಡಾಲರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ನೋಡೋಣ. ನೀವು ಒಂದು $5,000 ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಿದ್ದೀರಾ. $5,000 ಡಾಲರ್ಗೆ ಕನ್ವರ್ಟ್ ಮಾಡಿದರೆ ಅಪ್ರಾಕ್ಸ್ $50 to $55 ಆಗುತ್ತೆ. ಅದು ನಿಮ್ಮ US ಅಕೌಂಟ್ಗೆ ರಿಫ್ಲೆಕ್ಟ್ ಆಗುತ್ತೆ. ಪೇಮೆಂಟ್ ಆಪ್ಷನ್ಸ್ UPI, ನೆಟ್ ಬ್ಯಾಂಕಿಂಗ್ ಎಕ್ಸೆಟ್ರಾ ಇರುತ್ತೆ. ದುಡ್ಡು ಸೇಮ್ ಡೇ ಡೆಬಿಟ್ ಆಗುತ್ತೆ. 2-3 ದಿನದ ಒಳಗಡೆನೆ US ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಫೈನಲಿ ದುಡ್ಡು USಗೆ ತಲುಪತ್ತೆ. ಸ್ಟೆಪ್ ನಂಬರ್ 3, ಶೇರ್ಸ್ ಹೇಗೆ ಬಾಯ್ ಮಾಡೋದು? ಇಂಡಿಯಾದಲ್ಲಿ ಹೇಗಿದೆಯೋ ಸೇಮ್ ಕಾನ್ಸೆಪ್ಟ್. ಇಂಡಿಯಾ ಅಂದರೆ ಇಂಡಿಯನ್ ಬ್ರೋಕರ್ ಮೂಲಕ ಶೇರ್ಸ್ ಬಾಯ್ ಮಾಡ್ತೀವಿ. ಅಮೆರಿಕಾ ಅಂದರೆ ಅಮೆರಿಕನ್ ಬ್ರೋಕರ್ ಮೂಲಕ ಬಾಯ್ ಮಾಡಬೇಕು. ಇಲ್ಲಿ IND ಮನಿ ಗ್ಲೋಬಲಿ ನಿಮ್ಮ ಬ್ರೋಕರ್ ಆಗಿ ಕೆಲಸ ಮಾಡುತ್ತೆ. ಅದು ನಿಮ್ಮ ಬಿಹಾಫ್ನಲ್ಲಿ ಶೇರ್ಸ್ನ ಬಾಯ್ ಮಾಡುತ್ತೆ, ಸೇಫ್ ಆಗಿ ಹೋಲ್ಡ್ ಮಾಡುತ್ತೆ. ಈಗ ನಿಮ್ಮಲ್ಲಿ ತುಂಬ ಜನ ಕೇಳ್ಬೋದು, ನಾಳೆ IND ಮನಿ ಕ್ಲೋಸ್ ಆದರೆ ನನ್ನ ಹಣ ಏನಾಗುತ್ತೆ? ಇದರ ಉತ್ತರ ಏನೂ ಸಹ ಆಗಲ್ಲ. ಇದನ್ನ ಅರ್ಥ ಮಾಡಿಸೋದಕ್ಕೆ ನಾನು ನಮ್ಮ ಇಂಡಿಯನ್ ಮಾರ್ಕೆಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇಂಡಿಯಾದಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಶೇರ್ಸ್ನ ಬಾಯ್ ಮಾಡ್ತೀರಾ. ಆ ಶೇರ್ಸ್ ಬ್ರೋಕರ್ ಹತ್ರ ಇರೋದಿಲ್ಲ, ಅದು CDSLನಲ್ಲಿ ಸೇಫ್ ಆಗಿರುತ್ತೆ. ಅದೇ ರೀತಿ ಅಮೇರಿಕಾದಲ್ಲೂ ನಿಮ್ಮ ಶೇರ್ಸ್ ಸೇಫ್ ಕಸ್ಟಡಿನಲ್ಲೇ ಇರುತ್ತೆ. ಬ್ರೋಕರ್ ಜಸ್ಟ್ ಮಿಡಲ್ ಮ್ಯಾನ್ ಮಾತ್ರ. ನಿಮ್ಮ ಹಣ ಮತ್ತು ಶೇರ್ಸ್
DTC ಅಂದರೆ ಡೆಪಾಸಿಟರಿ ಟ್ರಸ್ಟ್ ಕಂಪ್ನಿನಲ್ಲಿ ಸೇಫ್ ಆಗಿ ಇರುತ್ತೆ. ಸೊ ನಾಳೆ IND ಮನಿ ಆ್ಯಪ್ ಕ್ಲೋಸ್ ಆದರೂ ಕೂಡ ನಿಮ್ಮ ಹಣ ಮತ್ತು ಶೇರ್ಸ್ ಕಂಪ್ಲೀಟ್ಲಿ ಸೇಫ್ ಆಗೇ ಇರುತ್ತೆ. ಟೆನ್ಷನ್ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ. ಈಗ ಯಾವ ಸ್ಟಾಕ್ಸ್ ಬಾಯ್ ಮಾಡಬೇಕು ಅದು ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್. ನೀವು ರಿಸರ್ಚ್ ಮಾಡಿದ ಸ್ಟಾಕ್, ನಿಮ್ಮ ಪ್ಲಾನಿಂಗ್ಗೆ ಮ್ಯಾಚ್ ಆಗೋ ಸ್ಟಾಕ್, ಅದನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಆ್ಯಪಲ್ಲಿ ನಿಮಗೆ ಏನೇನು ಸಿಗುತ್ತೆ? ಕಂಪ್ನಿ ಸೇಲ್ಸ್, ಪ್ರಾಫಿಟ್, ಗ್ರೋತ್, ಕರೆಂಟ್ ಪ್ರೈಸ್, ಕಂಪ್ಲೀಟ್ ಡಾಟಾ ಅಂದ್ರೆ ನಾರ್ಮಲ್ ಶೇರ್ಸ್ ಅನಾಲಿಸಿಸ್ಗೆ ಬೇಕಾದ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗತ್ತೆ. ಜಸ್ಟ್ ಕ್ಲಿಕ್ ಮಾಡಿ, ಚೆಕ್ ಮಾಡಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡಿ. ಇನ್ನ ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಟೆಸ್ಲಾ ಶೇರ್ಸ್ ಅಪ್ರಾಕ್ಸ್ 36,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಅದನ್ನ ನಾವು ಹೇಗೆ ಬಾಯ್ ಮಾಡೋದು? ಒಂದು ಶೇರ್ಸ್ ಬಾಯ್ ಮಾಡೋಕೆ 36,000 ರೂಪಾಯಿ ಬೇಕಾ ಅಂತ ನಿಮ್ಮಲ್ಲಿ ಡೌಟ್ ಬಂದಿರಬಹುದು. ಟೆನ್ಷನ್ ತಗೋಬೇಡಿ, ನೀವು ಹಾಫ್ ಶೇರ್ ಕೂಡ ತಗೊಳ್ಬಹುದು, 0.25 ಶೇರ್ ಕೂಡ ತಗೊಳ್ಬಹುದು, ಫುಲ್ ಶೇರ್ ಕೂಡ ತಗೋಬಹುದು. ಇದನ್ನೇ ಫ್ರಾಕ್ಷನಲ್ ಇನ್ವೆಸ್ಟಿಂಗ್ ಅಂತಾರೆ. ಇಂಡಿಯಾದಲ್ಲಿ ಯಾವ ಶೇರ್ಸ್ ತಗೋಬೇಕು, ಯಾವ ಶೇರ್ ಬಿಡಬೇಕು ಅಂತ ನಮಗೆ ಕನ್ಫ್ಯೂಷನ್ ಶುರು ಆದ್ರೆ ನಾವು ಸಿಂಪ್ಲಿ ಮ್ಯೂಚುವಲ್ ಫಂಡ್ ನ ಆಯ್ಕೆ ಮಾಡ್ಕೊಳ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಕೂಡ ಸೇಮ್ ಕನ್ಸೆಪ್ಟ್. ಅಮೆರಿಕಾದಲ್ಲಿ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ನೀವು ಆಯ್ಕೆ ಮಾಡ್ಕೋಬಹುದು. ಇನ್ನ ಇಂಡೆಕ್ಸ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಸೆನ್ಸೆಕ್ಸ್ ಇದೆ, ನಿಫ್ಟಿ ಇದೆ ಅಲ್ವಾ? ಹಾಗೇನೆ ಅಮೆರಿಕಾದಲ್ಲಿ S&P 500 ಅಂತ ಇದೆ. ನೀವು S&P 500 ETF ತೆಗೆದುಕೊಂಡ್ರೆ ಟಾಪ್ US ಕಂಪನೀಸ್ ನಲ್ಲೇ ಇನ್ವೆಸ್ಟ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಹೋಲ್ US ಮಾರ್ಕೆಟ್ ನಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ ಆಗುತ್ತೆ. ನೀವು ಮಂತ್ಲಿ SIP ಕೂಡ ಸ್ಟಾರ್ಟ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ 500 ರೂಪಾಯಿಂದಲೇ ಶುರು ಮಾಡಬಹುದು. ಜಾಸ್ತಿ ಆಪ್ಷನ್ಸ್ ಬೇಕಾದರೆ ಅಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ETF ಅಂತ ಇದೆ. ಕಾಪರ್, ಪ್ಲಾಟಿನಮ್, ಯುರೇನಿಯಂ, ಲಿಟ್ರಲಿ ಎಲ್ಲದಕ್ಕೂ ETF ನ ನೀವು ಬಳಸಬಹುದು US ಮಾರ್ಕೆಟ್ ಅಲ್ಲಿ. ಸೆಲ್ಲಿಂಗ್ ಹೇಗ್ ಮಾಡೋದು ಅಂತ ನಿಮ್ಮಲ್ಲಿ ಈಗ ಪ್ರಶ್ನೆ ಬಂದಿದ್ರೆ ಸಿಂಪಲ್. ಫುಲ್ ಸೆಲ್ ಮಾಡಬಹುದು, ಹಾಫ್ ಸೆಲ್ ಮಾಡಬಹುದು, ಇವನ್ 0.08 ಶೇರ್ ಕೂಡ ಸೆಲ್ ಮಾಡಬಹುದು. ಅದು ನಿಮ್ಮ ಆಯ್ಕೆ, ನಿಮ್ಮ ವಿಶ್. ಇನ್ನ ಟ್ರಾನ್ಸಾಕ್ಷನ್ ಟೈಮಿಂಗ್ ಬಗ್ಗೆ ಮಾತಾಡಬೇಕಾದ್ರೆ US ಮಾರ್ಕೆಟ್ ಓಪನ್ ಇದ್ದಾಗ ಸೆಲ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಂಡಿಯನ್ ಟೈಮ್ ನಲ್ಲಿ ಮಾಡಿದ್ರೆ ಆರ್ಡರ್ ಕ್ಯೂಗೆ ಹೋಗುತ್ತೆ, ಮಾರ್ಕೆಟ್ ಓಪನ್ ಆದ್ಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. IND ಮನಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಅವೈಲೇಬಲ್ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ ನೋಡಬಹುದು, ಬುಲ್ಲಿಶ್ ಇದೆಯಾ ಅಥವಾ ಬೀರಿಶ್ ಇದೆಯಾ ಅಂತ ನೀವು ನೋಡಬಹುದು. ಡಿವಿಡೆಂಡ್ ಕ್ಯಾಲೆಂಡರ್ ನೋಡಬಹುದು, SIP ಟ್ರ್ಯಾಕಿಂಗ್ ಮಾಡಬಹುದು. US ಪ್ಲಸ್ ಇಂಡಿಯನ್ ಸ್ಟಾಕ್ಸ್ ಎರಡನ್ನು ಒಂದೇ ಆಪ್ ನಲ್ಲಿ ಟ್ರ್ಯಾಕ್ ಮಾಡಬಹುದು. ಇನ್ನ ಚಾರ್ಜಸ್ ಅಂಡ್ ಟ್ಯಾಕ್ಸಸ್ ಬಗ್ಗೆ ಮಾತಾಡಬೇಕಾದ್ರೆ ಅಕೌಂಟ್ ಓಪನಿಂಗ್ ಫ್ರೀ ಇರುತ್ತೆ, ಮೇಂಟೆನೆನ್ಸ್ ಕೂಡ ಫ್ರೀ ಇರುತ್ತೆ. ಹಾಗಾದ್ರೆ ಚಾರ್ಜಸ್ ಏನಪ್ಪಾ ಅಂತ ನೀವು ಕೇಳಬಹುದು. ಡಾಲರ್ ಕನ್ವರ್ಜೇಷನ್ ಚಾರ್ಜಸ್ ಇರುತ್ತೆ, ಇನ್ಕ್ಲೂಡಿಂಗ್ GST. ಎಲ್ಲ ಕಡೆ ಸೇಮ್ ಇರುತ್ತೆ ಅದು. ಆಮೇಲೆ ಬ್ರೋಕರೇಜ್ 0.25% ಪರ್ ಟ್ರಾನ್ಸಾಕ್ಷನ್ ಇರುತ್ತೆ. ಮ್ಯಾಕ್ಸಿಮಮ್ ಬ್ರೋಕರೇಜ್ $25 ಪರ್ ಟ್ರೇಡ್ ಇರುತ್ತೆ. ಅದರ್ ಚಾರ್ಜಸ್ ತುಂಬಾನೇ ಮಿನಿಮಲ್ ಇರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮಾತಾಡೋಣ ಟ್ಯಾಕ್ಸಸ್ ಬಗ್ಗೆ. US ಮತ್ತು ಇಂಡಿಯಾ ನಡುವೆ ಒಂದು ಅಗ್ರಿಮೆಂಟ್ ಇದೆ, ಅದನ್ನ DTAA ಅಂತ ಕರೀತಾರೆ. ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಒಂದೇ ಇನ್ಕಮ್ ಮೇಲೆ ಎರಡೂ ದೇಶದಲ್ಲಿ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ US ನಲ್ಲಿ ಟ್ಯಾಕ್ಸ್ ಕೊಡೋದಿಲ್ಲ, ಇಂಡಿಯಾದಲ್ಲಿ ಮಾತ್ರ ಟ್ಯಾಕ್ಸ್ ಕೊಡಬೇಕು. ಎಷ್ಟು ಟ್ಯಾಕ್ಸ್ ಕೊಡ್ಬೇಕಪ್ಪ ಅಂತ ನೀವು ಕೇಳಬಹುದು. ನೀವು ಶೇರ್ಸ್ 2 ವರ್ಷದ ಒಳಗಡೆನೆ ಸೆಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗುತ್ತೆ. ನಿಮ್ಮ ಇನ್ಕಮ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಬರುತ್ತೆ. 5%, 10%, 20%, 30% ನಿಮ್ಮ ಬ್ರಾಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನೀವು 2 ವರ್ಷದ ನಂತರ ಸೆಲ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಆಗುತ್ತೆ. ಅವಾಗ ಟ್ಯಾಕ್ಸ್ 12.5% ಆಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ TCS. ನೀವು 10 ಲಕ್ಷದ ಒಳಗಡೆನೆ ಇನ್ವೆಸ್ಟ್ ಮಾಡಿದ್ರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೆ 10 ಲಕ್ಷ ಮೀರಿದ್ರೆ ಗವರ್ಮೆಂಟ್ 20% TCS ಕಟ್ ಮಾಡುತ್ತೆ. ಅಂದ್ರೆ ಹಣ ಎಲ್ಲ ಹೋಗ್ಬಿಡತ್ತಾ ಅಂತ ಭಯ ಪಡಬೇಡಿ, ಅದು ಜಸ್ಟ್ ಟೆಂಪರರಿ ಕಟ್ ಮಾಡ್ತಾರೆ. ನೀವು IT ರಿಟರ್ನ್ ಫೈಲ್ ಮಾಡಿದಾಗ ಅದು ಅಡ್ಜಸ್ಟ್ ಆಗುತ್ತೆ. ಎಕ್ಸ್ಟ್ರಾ ಇದ್ರೆ ರಿಫಂಡ್ ಕೂಡ ಸಿಗುತ್ತೆ. ಆಮೇಲೆ ಡಿವಿಡೆಂಡ್ ಟ್ಯಾಕ್ಸ್ ಅಂತ ಇರುತ್ತೆ. ಅಮೆರಿಕನ್ ಕಂಪನೀಸ್ ನಿಮಗೆ ಡಿವಿಡೆಂಡ್ ಕೊಟ್ರೆ US ಗವರ್ಮೆಂಟ್ 25% ಕಟ್ ಮಾಡುತ್ತೆ. ಆದ್ರೆ ಇದು ಫೈನಲ್ ಟ್ಯಾಕ್ಸ್ ಅಲ್ಲ. ನೀವು ಇಂಡಿಯಾದಲ್ಲಿ ರಿಟರ್ನ್ ಫೈಲ್ ಮಾಡಿದಾಗ ಅದು ಕೂಡ ಅಡ್ಜಸ್ಟ್ ಆಗುತ್ತೆ. CA ಅಂಡ್ ಟ್ಯಾಕ್ಸ್ ಫೈಲಿಂಗ್. ನಿಮ್ಮ CA ಕೇಳ್ತಾರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಡ್ರಿ ಅಂತ. ಟೆನ್ಷನ್ ತಗೋಬೇಡಿ, IND ಮನಿ ಆಪ್ ನಲ್ಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ರೆಡಿ ಸಿಗತ್ತೆ. ಡೈರೆಕ್ಟ್ ಡೌನ್ಲೋಡ್ ಮಾಡಿ ನಿಮ್ಮ CAಗೆ ಫಾರ್ವರ್ಡ್ ಮಾಡಿ. ಡನ್, ನೋ ಹೆಡೆಕ್. ಈಗ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ದುಡ್ಡು ಹೇಗೆ ಸೆಂಡ್ ಮಾಡೋದು ಗೊತ್ತಾಗಿದೆ,
ಶೇರ್ಸ್ನ ಬಾಯ್ ಮಾಡೋದು ಗೊತ್ತಾಗಿದೆ, ಸೆಲ್ ಮಾಡೋದು ಗೊತ್ತಾಗಿದೆ, ಚಾರ್ಜಸ್ ಕೂಡ ಹೇಳಿದ್ದೀನಿ, ಟ್ಯಾಕ್ಸಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಸರಿಯಾದ ಇಂಟೆನ್ಷನ್ ಜೊತೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಟೂಲ್ ಅಂದರೆ IND ಮನಿ ಯೂಸ್ ಮಾಡಿ ನಿಮ್ಮ US ಇನ್ವೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ. ನಿಮ್ಮ ಹಣನ ಡೈವರ್ಸಿಫೈ ಮಾಡಿ ಇಂಡಿಯಾಗೆ ಡಾಲರ್ಸಲ್ಲಿ ಅರ್ನ್ ಮಾಡಿ ತೊಗೊಂಡು ಬನ್ನಿ ಮತ್ತು ವರ್ಲ್ಡ್ ಗ್ರೋತ್ ಜೊತೆ ಗ್ರೋ ಆಗಿ. IND ಮನಿ ಆ್ಯಪ್ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಪಿನ್ಡ್ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಚೆಕ್ ಮಾಡಿ ಮತ್ತು ಸ್ಟಾರ್ಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.